ಅದರಿಂದ ಸೆಟ್ಲ್ ಮಾಡ್ಕೊಳ್ಳಿ, ಏನಿದೆ ಅದನ್ನು ಅವ್ರ ಮಾತಾಡ್ತೀವಿ. ಮತ್ತು ನೀವು ಯಾರು ಭಯ ಪಡಬೇಕಾದಂಥ ಅವಶ್ಯಕತೆ ಇಲ್ಲ. ಉಡುಪಿಯಲ್ಲಿ ಅಂಥ ಅರಾಜಕತೆಯ ಪ್ರಶ್ನೆ ಇಲ್ಲ. ನಾವು ನಿಮ್ಮ ಜೊತೆ ಇದ್ದೇವೆ. ನಿಮ್ಮ ನ್ಯಾಯಯುತವಾದಂಥ ಹೋರಾಟಗಳಿಗೆ ನಾವು ನಿಮ್ಮ ಜೊತೆ ಖಂಡಿತವಾಗಿ ಇದ್ದೇವೆ. ಯಾವುದೇ ಸಂಶಯ. ಆದರೆ ಅವ್ರು ಕರೆದ್ರೆ ಸೆಟ್ಲ್ ಮಾಡಿ ನಾವು ಮತ್ತೆ ಹೇಳ್ತೇವೆ. ಮತ್ತು ಇದೆಲ್ಲ ಕೋಆಪರೇಟಿವಲ್ಲಿ ಭಾರಿ ಕಾನೂನಿನಲ್ಲಿ ಭಾಳ ಕಷ್ಟ, ಎಲ್ಲ ಕಳ್ಳರೆ ಇರೋದು. ಸೊ ಹಾಗಾಗಿ ಕರೆದ್ರೆ ಸುಮ್ಮನೆ ಅಲ್ಲ, ನೀವು ಕಡ್ದಿದ್ದಕ್ಕೆ ಕಟ್ಟಿ ಹೇಳಿದ್ರೆ ಕಟ್ಟಬೇಡಿ. ಈಗ ನೀವು 2 ಲಕ್ಷ ತಗೊಳ್ಳಿ ನಿಮಗೆ ಮಾಡ್ತಾರೆ, ಹಾಗಲ್ಲ. ನಿಮ್ಮದು ಎಷ್ಟು ತಗೊಂಡಿದ್ದೀರಾ ಅಷ್ಟಕ್ಕೆ ಬಡ್ಡಿ ಸಮೇತ ತಗೊಂಡು ರೀಲೋನ್ ಮಾಡಿಯಾ ಏನಾದ್ರು ಕೊಡ್ತಾರಾದರೆ ಸೆಟ್ಲ್ ಮಾಡಿ. ಮತ್ತು ಇವ್ರು ತಗೊಳ್ಳದೇ ಇದ್ದವರಿಗೆ ಅವ್ರಿಗೆ ಮನ್ನಾ ಮಾಡಲೇಬೇಕು. ಅವ್ರಿಗೆ ₹1 ತಗೊಳ್ಳಿಲ್ಲ ಪಾಪ, ಅವ್ರು ಏನು ಮಾಡೋದು? ಸೊ ಇದಕ್ಕೆ ಬ್ಯಾಂಕಿಗೆ ಸಸ್ಪೆನ್ಸ್ ಅಕೌಂಟಲ್ಲಿಟ್ಟು ಇದನ್ನು ಮಾಡುವಂಥದ್ದು ಸೂಕ್ತ ಅಂತ ನನ್ನ ಸಲಹೆ ಅಂತ ಹೇಳಿ. ಸೊ ಎಲ್ಲ ಸಂತ್ರಸ್ತರು ಜೊತೆಯಾಗಿರಿಸಿಕೊಂಡು ಈ ಹೋರಾಟವನ್ನು ಮುಂದುವರಿಸಿ. ಅಂತೂ ಅಧಿಕಾರಿಗಳ ವಿರುದ್ಧ ನಾವು ಇದರಲ್ಲಿ ಭಾಳ ಕ್ಲೋಸ್ ವಾಚನ್ನು ನಾವು ಮಾಡ್ತಾ ಇದ್ದೇವೆ. ನೀವೆಲ್ಲಾದರೂ 64 ಎಂಕ್ವೈರಿ, ಮತ್ತೆ ಯಾರು ಹೆದರಬೇಡಿ. 64 ಎಂಕ್ವೈರಿಯಲ್ಲಿ ಅವ್ರೇನಾದರೂ ತದ್ವಿರುದ್ಧವಾದಂಥ ಸ್ಟೇಟ್ಮೆಂಟ್ ಕೊಟ್ಟರೆ ರಿಟ್ ಫೈಲಿಗೆ ಅವಕಾಶ ಇದೆ. ಈಗ ನಿಮ್ಮ ಇದಕ್ಕೆ ನಿಮಗೀಗ ಕೋಆಪರೇಟಿವ್ ಆ್ಯಕ್ಟ್ ನೋಡಿ, ಕೋಆಪರೇಟಿವಲ್ಲಿ ನೀವು ಇದಾಯ್ತಲ್ಲ, ಯಾವುದು ಮಹಾಮಂಡಲದಿಂದ ನಿಮಗೆ ಆರ್ಡರ್ ಆಯ್ತಲ್ಲ, ಅದಕ್ಕೆ ನಿಮಗೆ ಕೋರ್ಟಿಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಅದಕ್ಕೆ ಹೋಗಬೇಕಾದ್ರೆ ನಿಮಗೆ 25% ಆಫ್ ದ ವ್ಯಾಲ್ಯೂ, ನಿಮಗೆ 3 ಲಕ್ಷಕ್ಕೆ ಡಿಗ್ರಿ ಆಗಿದ್ದರೆ 25% ನೀವು ಕಟ್ಟಿ ಹೋಗಿ. 3 ಲಕ್ಷಕ್ಕೆ 25% ಅಂದರೆ 75,000. ಅದು ಕಟ್ಟಿಯೇ ನೀವು ಕೋರ್ಟಿಗೆ ಹೋಗಿ. ಆದರೆ 64 ಎಂಕ್ವೈರಿಯಲ್ಲಿ ಆದರೂ ಮಿಸ್ಟೇಕ್ ಆದರೆ ನೀವು ಡೈರೆಕ್ಟ್ ಹೈಕೋರ್ಟಿಗೆ ರಿಟ್ಟಿಗೆ ಹೋಗುವಂಥ ಅವಕಾಶ ಇದೆ. ಆ ಸಂದರ್ಭದಲ್ಲಿ ನಿಮ್ಮ ಜೊತೆ ನಾವು ಗಟ್ಟಿಯಾಗಿ ನಿಮ್ಗೆ ಹೈಕೋರ್ಟಿಗೆ ಹೋಗ್ಲಿಕ್ಕೂ ನಾವು ನಿಮ್ಮ ಜೊತೆ ನಿಲ್ತೇವೆ. ಅದಕ್ಕೆ ಯಾರು ಯೋಚನೆ ಮಾಡಬೇಕಾಗುತ್ತೆ. ಹೈಕೋರ್ಟಿಗೆ ಅವಕಾಶ ಇದೆ ರೀ. 64 ಎಂಕ್ವೈರಿ ಆಗೋದ್ರಿಂದ ಇದನ್ನು ಅಲ್ಲಿಯೇ ಮುಚ್ಚಿ ಹಾಕ್ಲಿಕ್ಕಾಗಲ್ಲ. ಹೈಕೋರ್ಟಲ್ಲಿ ಇದೆ. ಹೈಕೋರ್ಟಲ್ಲಿ ಅದು ಇದಕ್ಕೆ ನ್ಯಾಯ ಸಿಕ್ಕದೆ. ಯಾರು ನೀವು ಯೋಚನೆ ಮಾಡಬೇಕಾಗಿಲ್ಲ. ಅದು ಯಾರು ಸೈನ್ ಹಾಕಲಿಲ್ಲ ಅವ್ರದಂತೂ ಗಟ್ಟಿಯಾದಂಥ ಒಂದು ಇದಿದೆ. ನಾನು ಹೈಕೋರ್ಟಿಗೆ ಕಳಿಸೋದಿಲ್ವ, ಫೈಲ್ ಕಳಿಸಲ್ವಾ? ಸೊ ಹಾಗಾಗಿ ನೀವು ಯಾರು ಭಯ ಪಡಬೇಕಾದಂಥ ಅವಶ್ಯಕತೆ ಇಲ್ಲ. ಇದಕ್ಕೆ ಕಾನೂನು ಇದೆ. ಸ್ವಲ್ಪ ಸಮಯ ಅವ್ರು ಸೆಟಲ್ ಮಾಡಿಕೊಂಡ್ರೆ ಅವ್ರಿಗೆ ಒಳ್ಳೆಯದು, ನಿಮಗೂ ಒಳ್ಳೆಯದು. ಸೊ ಹಾಗಾಗಿ ನೀವು ಜೊತೆಯಾಗಿ ಅಣ್ಣನ ಹೆಸರು ಒಂದು, ತಮ್ಮನ ಹೆಸರು. ನಾನು ಹೇಳಿದೆ ನೀವು ಯಾಕೆ ಕಂಪ್ಲೇಂಟಿಗೆ ಬರಲಿಲ್ಲ ಅಂತ. ಸರ್ ನಮ್ಮದೊಂದು ಹೌಸಿಂಗ್ ಲೋನು ಅಲ್ಲೇ ಉಂಟು, ನಮ್ಮದು ಜಾಗ ಅಲ್ಲಿ ಅಡವಿಟ್ಟಿದ್ದೇನೆ. ನನಗೆ ಅವರು ಅಧಿಕಾರಿಗಳು ಥ್ರೆಟ್ ಮಾಡ್ತಾ ಇದ್ದಾರೆ, ನೀವು ಅಲ್ಲಿಗೆ ಹೋಗಿ ಅದರೊಟ್ಟಿಗೆ ಸೇರಿಕೊಂಡ್ರೆ, ಮತ್ತು ಒಂದು ಲೋನನ್ನು ಅವರ ಲೋನನ್ನು ಅದರೊಟ್ಟಿಗೆ ಸೇರಿಸಿ ಮಾಡಿಟ್ಟಿದ್ದಾರೆ. ಅಂದರೆ 2 ಲಕ್ಷ ಅವ್ರಿಗೆ ಸಿಗದೇ ಇದ್ದ ಲೋನನ್ನು ಅವರ ಹೌಸಿಂಗ್ ಲೋನ್ ಇಟ್ಟಿಗೆ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. ಇನ್ನೊಂದು ಲೋನು ನೀವು ಎಲ್ಲಿಯಾದರೂ ಇದಕ್ಕೆ ಹೋದರೆ ನಿಮ್ಮದು ಬ್ಯಾಂಕಲ್ಲಿ ಒಂದು ಜಾಗ ಬಿಟ್ಟು ಅಂತಿದ್ರೆ ಏನೂ ಮಾಡ್ಬೋದಲ್ಲ, ಅವ್ರಿಗೇನೋ ತೋರಿಸ್ಕೊಳ್ಬೋದು. ಇಂಥ ತುಂಬ ಜನ ಇವತ್ತು ಇದ್ದಾರೆ. ಕಣ್ಣಿನ ಸಂಘದವರು ನಮ್ಗೆ ಫೋನ್ ಮಾಡಿದರು, ಸರ್ ಇಲ್ಲ ನಮಗೆ ಬೇರೆ ಬೇರೆ ಒತ್ತಡದಿಂದ ನಾವು ಬರಲ್ಲ, ಅದಕ್ಕೆ ಹೋಗಿ ನಮಗೆ ಅಂದರೆ ಇದು ನನ್ನ ವಿನಂತಿ ಏನಂದರೆ ಕೋಆಪರೇಟಿವ್ನಲ್ಲಿ ಯಾವ ರೀತಿಯೂ ದುಡ್ಕೊಂಡು ಹೋಗ್ಲಿಕ್ಕಾಗ್ತದೆ. ಅಂದರೆ ಭ್ರಷ್ಟ ವ್ಯವಸ್ಥೆ ಇಲ್ಲಿ ಇರುವುದರಿಂದ ಇದನ್ನು ನಾನು ಶಾಸಕ ಈ ಸರ್ಕಾರ ಬಂತು, ಈ ಪಾರ್ಟಿ ಬಂತು ಹೀಗೆ ಅಂತಲ್ಲ, ಎಲ್ಲ ಕಾಲದಲ್ಲಿ ಇದೆ. ಅವ್ರ ಅಧಿಕಾರಿಗಳದ್ದು ವ್ಯವಸ್ಥೆ ಇದೆ. ಇವತ್ತು ಕೋಆಪರೇಟಿವ್ ವ್ಯವಸ್ಥೆಯೇ ದುಡ್ಡಿನ ಆಧಾರದಲ್ಲಿ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಒಬ್ಬ ಶಾಸಕರಾದಂಥವರು ಇವತ್ತು ನಾನು ಸಾರ್ವಜನಿಕವಾಗಿ ಪತ್ರಕರ್ತರ ಮೂಲಕ ಶಾಸಕರಿಗೆ ವಿನಂತಿ ಮಾಡ್ತಾ ಇದ್ದೇನೆ, ದಯವಿಟ್ಟು ಇವರನ್ನು ಕರೆಸಿ. ಪಾಪ ಬಡವರಿದ್ದಾರೆ, ಅಮಾಯಕರಿದ್ದಾರೆ. ಓಕೆ, ನಿಮ್ಮ ಸುಬ್ಬಣ್ಣ ಅಂತ ಹೇಳುವಂಥ ಒಬ್ಬ ಮ್ಯಾನೇಜರೇ ಅಪರಾಧ, ಅವನು ಇವರಿಗೆ ಅನ್ಯಾಯ ಮಾಡಿದ್ದಾನೆ. ನಿಮ್ಮ ಒಳಗೆ ಹೆಡ್ ಆಫೀಸಲ್ಲಿ ಯಾರು ಸೇರಿಕೊಂಡಿದ್ದಾರೆ ಅದನ್ನು ಕಂಡುಹಿಡಿದು. ಕೇವಲ ಒಬ್ಬ ಬ್ರಾಂಚ್ ಮ್ಯಾನೇಜರಿಂದ ಇಷ್ಟು ಮಾಡಲಿಕ್ಕೆ ಸಾಧ್ಯತೆ ಇದೆಯಾ? ಯೋಚನೆ ಮಾಡಿ. ಒಬ್ಬ ಸಿಂಗಲ್ ಬ್ರಾಂಚ್ ಮ್ಯಾನೇಜರ್, ನಮ್ಮದು ನಾನು ಒಂದು ಕೋಆಪರೇಟಿವ್ನ ಅಧ್ಯಕ್ಷನಾಗಿದ್ದೆ, ನಮ್ಮದು ಬ್ರ್ಯಾಂಚ್ ಇದೆ. ಬ್ರ್ಯಾಂಚ್ ನಾನು ಇದೆಲ್ಲ ಆದ್ಕೊಳ್ಳಿ ನಮ್ಮ ಸೆಕ್ರೆಟರಿ ಹತ್ರ ಕೇಳ್ತೀವಿ, ಎಂತ ಮರ ಈ ಥರ ಆದ ಕಡೆಗೆ ನೀವು ಬ್ರ್ಯಾಂಚ್. ಸರ್ ಇಲ್ಲ ಸರ್, ನಮ್ಮದು ಪ್ರತಿಯೊಂದು ಫೈಲ್ಸನ್ನು ನಾವು ಮೀಟಿಂಗ್ಗಿಂತ ಮೊದಲು, ಈಗ ಮ್ಯಾನೇಜರಿಗೆ ಒಂದು 2 ಲಕ್ಷ ರೂಪಾಯಿ ಇದು ಕೊಟ್ಟರೆ, ಯಾವುದು ಇದು ಕೊಡ್ತಾರೆ, ಏನು ಏನಂತಾರೆ ಅದಕ್ಕೆ ರೆಸ್ಪಾನ್ಸಿಬಿಲಿಟಿ, 2 ಲಕ್ಷದವರೆಗೆ ಅವರಿಗೆ ಕೊಡ್ಬೋದು ಅಂತ ಅಧಿಕಾರ ಕೊಡ್ತಾರೆ. ಆ ಅಧಿಕಾರವನ್ನು ಪ್ರತಿ ಮೀಟಿಂಗಿಂತ ಮೊದಲು ರ್ಯಾಕ್ಟಿಫಿಕೇಷನ್ ಆಗಬೇಕು. ಯಾವುದು ಆಡಳಿತ ಮಂಡಳಿಯ ಸಭೆಯಲ್ಲಿ 2 ಲಕ್ಷದ ಇಷ್ಟಿಷ್ಟು ಜನರಿಗೆ ಈ ತಿಂಗಳಲ್ಲಿ ಇಷ್ಟು ಕೊಟ್ಟಿದ್ದೇವೆ ಅಂತ ಮಂಜೂರಾತಿ ಬೋರ್ಡಲ್ಲಿ ಆಗೋದು. ಆ ಬೋರ್ಡಿಗೆ ಇಡುವ ಮೊದಲು ಸೆಕ್ರೆಟರಿ ಕರೆಕ್ಟಾಗಿ ನೋಡಬೇಕು, ಇದು ಉಂಟಾ ಇಲ್ವಾ, ಏನಿದೆ ಏನಿಲ್ಲ ಅಂತ. ಒಂದು ಇಷ್ಟು ಜನರ
ಜನರದ್ದು ತನಿಖೆಯಲ್ಲಿ 1400 ಮಂದಿ, ಎಷ್ಟು ಬೇಕಾದ್ರೂ 200 ಜನರೇ ಸಿಕ್ಕಿ 200 ಜನರದ್ದು ಈ ಥರ ಆಗುವಾಗ ಹೆಡ್ ಆಫೀಸಿಗೆ ಗೊತ್ತಿಲ್ಲ ಆಗಲಿಲ್ಲ ಅಂತ ಹೇಳಿದ್ರೆ ಇದನ್ನು ನಂಬಲಿಕ್ಕೆ ಸಾಧ್ಯ. ಯಾರಿದ್ದಾರೆ ಕೇಳಿ, ಯಾರು ಆಡಳಿತ ಮಂಡಳಿಯವರು, ನಾನು ಯಾರದ್ದು ಶಾಸಕರು ಇದನ್ನು ಮಾಡಿದ್ದಾರೆ ಅಥವಾ ಆಡಳಿತ ಮಂಡಳಿಯಿಂದ ಮಾಡಿ ಹೇಳಿಕ್ಕೆ ತಯಾರಿಲ್ಲ. ಯಾರು ಅಧಿಕಾರಿಗಳು ಮಾಡಿರ್ಬೋದು, ಯಾರು ಮಾಡಿದ್ದಾರೆ ಇದನ್ನು ದಯವಿಟ್ಟು ತನಿಖೆ ಮಾಡಿ ಇವರಿಗೆ ನ್ಯಾಯ ಕೊಡಿ. ಇವ್ರ ತಗೊಳ್ಳಿ, 20,000 ಕೊಟ್ಟವರಿಗೆ ಎಷ್ಟು ತಗೊಂಡಿದೆ ಅಷ್ಟನ್ನು ಬಡ್ಡಿ ಸಮೇತ ತಗೊಳ್ಳಿ. ಬ್ಯಾಂಕ್ ಯಾರಿಗೋ ಡೆಪಾಸಿಟರ್ ಹಣ ತಗೊಂಡು ಮಾಡೋದು ಯಾವುದು ಇದಲ್ಲ, ಡೆಪಾಸಿಟರ್ ತಗೊಳ್ಬೇಕು. ನಾವು ಇವತ್ತು ಇವರಿಗೂ ಹೇಳ್ತೇನೆ, ನೀವು ಬಡ್ಡಿ ಸಮೇತ ನೀವು ತಗೊಂಡು ಹಣ ಕೊಡಬೇಕು ಅಂತ. ಆದರೆ ಇವತ್ತು ಆಗಲಿಲ್ಲ. ಸೊ ಇದನ್ನು ದಯವಿಟ್ಟು ತಡಾದರೂ ತೊಂದರೆಲ್ಲ, ಇವರನ್ನು ಎಲ್ಲಿಯೂ ಅಲಸುವಾಗಿ ಮಾಡಬೇಡಿ. ಮತ್ತು ನಮಗೆ ಯಾವುದೋ ವೈಯಕ್ತಿಕ ಕಾರಣಕ್ಕೋಸ್ಕರ ನಾವು ಇಲ್ಲಿ ಬರುವಂಥದ್ದಲ್ಲ. ಯಾವುದು ಶಾಸಕರ ಮೇಲೆ ತನಿಖೆ ಆಗದೆ ನೊಂದ ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕು. ಉಡುಪಿ ಜಿಲ್ಲೆಯಲ್ಲಿ ಬಹಳಷ್ಟು ಹೋರಾಟಗಾರರಿದ್ದಾರೆ, ಬೇರೆ ಬೇರೆ ವ್ಯವಸ್ಥೆಗಳಿಗೆ ಹೋರಾಟ ಮಾಡ್ತಾರೆ. ಆದರೆ ಇದೊಂದು ದೊಡ್ಡ ಸ್ಕ್ಯಾಮ್, ದೊಡ್ಡ ಹಗರಣ. ಇದು ಸರ್ಕಾರದ ಮಟ್ಟದಲ್ಲಿ ಕೂಡ ಒಂದು ತನಿಖೆಯಲ್ಲಿದೆ. ಆದರೆ ಅಧಿಕಾರಿಗಳು ಇದನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಎಲ್ಲ ಸಂದರ್ಭದಲ್ಲಿ ಹೋರಾಟದ ಜೊತೆಗೆ ನಾನಿದ್ದೇನೆ. ಖಂಡಿತ ಇದೊಂದು ಅಂತಿಮ ಘಟ್ಟದವರೆಗೆ, ಜನರಿಗೆ ನ್ಯಾಯ ಸಿಗುವವರೆಗೆ ಯಾರು ತಪ್ಪಿಸಲಿದ್ದಾರೆ, ಇದರ ಅಧ್ಯಕ್ಷರ ಅಥವಾ ಇದರ ಬ್ಯಾಂಕಿನ ಅಧಿಕಾರಿಗಳ ಅಥವಾ ಅಧಿಕಾರಿಗಳು ಯಾರು ಇದರಲ್ಲಿ ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಆಗಲೇಬೇಕು. ಅಲ್ಲಿವರೆಗೆ ಹೋರಾಟ ಮಾಡುವಂಥವರ ಜೊತೆಗೆ ನಾವು ಖಂಡಿತ ಇರ್ತೇವೆ ಅಂತ ಹೇಳುತ್ತಾ, ನ್ಯಾಯ ಸಿಗಬೇಕು ಎಂಬ ನನ್ನ ಆಗ್ರಹ ಇದೆ. ಮುಖಾಂತರ ಆದೇಶವನ್ನು ಮಾಡಿದ್ದಾರೆ. ಆದರೆ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸುವುದೇನಂತ ಹೇಳಿದರೆ, ಸಂತ್ರಸ್ತರಿಂದ ಯಾರೇ ಇರಲಿ ಅವರಿಗೆ ನ್ಯಾಯ ಸಿಗಬೇಕು. ಮತ್ತು ಈ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಬರೀ ಒಂದು ನಾಟಕದ ತನಿಖೆ ಆಗದೆ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿದ್ದೇವೆ. ನಮ್ಮ ಸಂತ್ರಸ್ತ ಪರವಾಗಿ ನಾನು ಧನ್ಯವಾದ ಅರ್ಪಿಸಿದ್ದೇನೆ. ಅದೇ ರೀತಿ ನಮ್ಮ ಜೊತೆ ಸಹಕರಿಸಿದ ಪೊಲೀಸ್ ಸಿಬ್ಬಂದಿ ಈಗ ನಮ್ಮ ಸಂತ್ರಸ್ತರ ಕುರಿತು ನಮ್ಮಲ್ಲಿ ಅಚ್ಚುಮೆಚ್ಚಿನ ನಾಯಕರಾದ ರಘುವತ್ ಭಟ್